ಸೀರಿಯಸ್ಲಿ ಅಪ್ಪ ದೇವ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನಮ್ಮಿಬ್ಬರಿಗೂ ಒಂಥರ. ಗೈಸ್ ಅಲ್ಲಿಗೆ ಸ್ಟ್ಯಾಚು ಹತ್ರ ಯಾರನ್ನೂ ಬಿಡ್ತಿಲ್ಲ. ಇದೇನೆ ಗರ್ಭಗುಡಿ, ಇದೇ ಗರ್ಭಗುಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯಾನು ಬ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮು ಯೂಟ್ಯೂಬ್ಗೆ ಬಂದಿದೀವಿ ಮತ್ತೆ. ಸೊ ಇವಾಗ ಮಾದಪ್ಪನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸಡನ್ ಪ್ಲಾನ್ ನಮ್ದು ಗೊತ್ತಲ್ಲ, ಯಾವಾಗ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಸಡನ್ ಪ್ಲಾನ್ ಮಾಡ್ಕೊಂಡೆ ಹೋಗೋದು. ನಾನ್ ನಮ್ಮೂರ್ ಹತ್ರ ಇದೀವಿ. ಇವಾಗ ತುಂಬಾ ಬಿಸಿಲು, ಮಧ್ಯಾಹ್ನ 12 ಗಂಟೆ ಇವಾಗ ಮನೆಯಿಂದ ಹೊರಟಿರೋದು. ಏನ್ ಹೇಳ್ತೀರಾ? ಸರ್ಪ್ರೈಸ್ ಮಾಡೋರು ನಿನ್ನೆ ಪ್ಲಾನ್ ಮಾಡಿದ್ರು ಹೋಗೋದಂತ, ಅದಕ್ಕೆ ಸಡನ್ ಆಗಿ ಹೋಗ್ತಾ ಇರೋದು ಬೆಟ್ಟಕ್ಕೆ. ಬನ್ನಿ ಗೈಸ್, ರೈಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತಾನೆ ಬೈಕಲ್ಲಿ ಹೋಗ್ತಿರೋದು. ಗೊತ್ತಲ್ಲ ನಮ್ಮ ರಥವರ. ಸೊ ಮುಂದೆ ಚೆನ್ನಾಗಿರುತ್ತೆ ರೈಡು. ಇದೇ ತರ ನಮ್ ಜೊತೆ ನೀವು ಎಂಜಾಯ್ ಮಾಡ್ತೀರಾ. ಫುಲ್ ವಿಡಿಯೋ ನೋಡಿ. ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಅಸ್ ಅಷ್ಟೇ. ಗೈಸ್, ಎಣ್ಣೂರಿಂದ ಮುಂದೆ ಬಂದಿದೀವಿ ಇವಾಗ. ಇಲ್ಲಿ ಎಣ್ಣೂರಿಂದ ಮುಂದೆ ಸಕಾಲಾಗಿರುತ್ತೆ ಮಾರ್ಕೆಟಿಂಗ್ ಮಾತ್ರ. ಸ್ಟಾಪ್ ಮಾಡಿದೀವಿ, ಬಿಸ್ಲಲ್ವಾ, ಕಬಡ್ಡಿ ಸ್ಟ್ರೆಸ್ ಆಗುತ್ತೆ. ಎಷ್ಟು ಶೆಕೆ, ಎಷ್ಟು ಬಿಸಿಲು, ಮದ್ದೂರ್ ಒಡೆ ಮಡಿಕೆ ಟೀ. ಏನಕ್ಕೆ ಟೀ ಕುಡಿಯೋದಂದ್ರೆ ಸ್ವಲ್ಪ ನಿದ್ದೆ ಹೋಗ್ಲಿ ಅಂತ. ಬೈಕ್ ಗಾಯ್ಸ್, ತಾಳ್ಬೆಟ್ಟ ಬಂತು. ಫೈನಲಿ ತಾಳ್ಬೆಟ್ಟಕ್ಕೆ ರೀಚ್ ಆದ್ವಿ ಗಾಯ್ಸ್. ತಾಳ್ಬೆಟ್ಟಕ್ಕೆ ಬಂದಿದ್ದೀವಿ. ಸಿಕ್ಕಾಬಡೆ ಬಿಸಿಲು ಗಾಯ್ಸ್, ಸಿಕ್ಕಾಬಡೆ ಬಿಸಿಲು. ತಾಳ್ಬೆಟ್ಟಕ್ಕೆ ಬಂದು ನಿಂತಿದ್ದೀವಿ. ಈಗ ಹೋಗಿ ತಾಳ್ಬೆಟ್ಟಕ್ಕೆ ಧೂಪ ಹಾಕ್ಬಿಟ್ಟು 10 ನಿಮಿಷ ರೆಸ್ಟ್ ಮಾಡ್ಬಿಟ್ಟು ಇಲ್ಲಿಂದ ಬೆಟ್ಟ ಹತ್ತಿಸ್ತಾ ಇರೋದು ಗೈಸ್. ಮನೆ ತಗೊಂಡಿದ್ದೀವಿ, ಮನೆ ಕೊಟ್ಟಿದ್ದೀವಿ. ಊಟ ಮಾಡಕ್ಕಾಗಲ್ಲ, ಬಿಸಿಲಲ್ವಾ. ಬಿಸಿಲಿಗೆಲ್ಲ ಕೋಲ್ಡ್ ಕುಡಿದ, ಬಿಸಿಲಿಗೆ ಬಿಸಿ ಒಡೆ ತಿಂತ ಕೂತಿದ್ದೀವಿ. ಎಷ್ಟು ನಾಗಪ್ಪ ಬೆಟ್ಟಕ್ಕೆ ಬಂದ್ರೆ ಏನೋ ಒಂಥರ ವೈಟ್ಸ್, ಯಾವುದೇ ಆಲೋಚನೆಗಳು ಬರಲ್ಲ ನಮ್ಗೆ. ಬಂದ್ಮೇಲೆ ಈ ವೈಟ್ಸ್ ಅಲ್ಲಿ ಕಳ್ದೋಯ್ತೀವಿ, ಏನು ಆಲೋಚನೆ ಬರಲ್ಲ ನಮ್ಮ ಮನಸ್ಸಲ್ಲಿ. ಆಲ್ಮಲೆ, ಜೇನುಮಲೆ, ಗುಂಜಿಮಲೆ, ಗುರುಗಂಜಿ ಮಲೆ, 77 ಮನೆಗಳಿಗೆ ನಡೀತು ನಾಟ್ಯ ಮಾಡುವಂತ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೆ ಒಂದ್ಸರಿ ಉಗೆ ಅಂದ್ರಪ್ಪ. ಆನುಮಲೆ ಹತ್ತಿಕೊಂಡು, ಏಳುಮಲೆ ಹೊತ್ತುಕೊಂಡು, ಆನುಮಲೆ ಹತ್ತಿಕೊಂಡು, ಏಳುಮಲೆ ಹೊತ್ತುಕೊಂಡು, 10 ಮಲೆ 10 ಮಲೆ 77 ಮಲೆಗಳಿಗೂ ಗೈಸ್, ತಾಳ್ಬೆಟ್ಟ ಇಂದ ಇಷ್ಟು ಮೇಲಕ್ಕೆ ಬಂದ್ವಿ. ಇಲ್ಲಿಂದ ಹತ್ಕೊಂಡು ಹಿಂಗ್ ಬಂದಿ ಇವಾಗ ಹಿಂಗ್ ನಿಂತಿದೀವಿ. ಸಕ್ಕದಾಗೈತೆ ಎಕ್ಸ್ಪೀರಿಯನ್ಸು. ಭಯ ನನ್ಗೆ, ಅದೊಂದೇ ಭಯ ಆಗೋದು. ಅದಕ್ಕೆ ನಂಗೆ ಗಿಡ ಮಾಡಂತ ಭಯ ಆಯ್ತು. ಗೈಸ್, ಫೈನಲಿ ಬಂದು ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣ ಬಂದು ಫಸ್ಟು ರೂಮ್ ಮಾಡ್ದು ಬಂದು ಆಗ್ತಾ ಇಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಸೊ ಫಸ್ಟ್ ರೆಸ್ಟ್ ಮಾಡೋಣ ಅಂದ್ಕೊಂಡು ರೂಮ್ ಮಾಡಿದ್ದೀವಿ ಬಂದು. ಇದೇ ರೂಮಲ್ಲಿ ಕಾಣಿಸ್ತಿದ್ದಿಲ್ಲ, ಇದೇ ಬಿಲ್ಡಿಂಗು. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಒಂದು ರೌಂಡು ತಿರ್ಗಾಡ್ಕೊಂಡು ಬರೋಣ ಅಂತ, ಸುತ್ತೂರು ಮಠಕ್ಕೆ ಹೋಗಿದ್ದು ಬರೋಣ ಅಂತ. ನಾನು ತುಂಬ ಸರಿ ಆಗಿತ್ತು, ಹೋಗೇ ಇಲ್ಲ, ಒಂದೇ ಸರಿ ಹೋಗಿರೋದು. ನೀವು ನೋಡಿಲ್ಲ ಅಲ್ವಾ? ಇವಳು ನೋಡಿಲ್ಲ ಸುತ್ತೂರು ಮಠ ನೋಡ್ಕೊಂಡು ಎಲ್ಲ ಬೆಟ್ಟದಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೆ ಚೆನ್ನಾಗಿ ಪ್ಲೇಸಸ್ನ ಅಷ್ಟೆಲ್ಲ ಕವರ್ ಮಾಡ್ತೀವಿ. ಬನ್ನಿ ಗೈಸ್, ಆಲೂರು ಮಠದ ಹತ್ರ ಬಂದು ಹತ್ರ ಗೈಸ್, ಇಲ್ಲಿಂದ ನಡ್ಕೊಂಡೇ ಬರ್ಬೋದು ನೀವು. ದೇವಸ್ಥಾನದ ಮೇಲ್ಗಡೆ ಆಲೂರು ಮಠಕ್ಕೆ ಸ್ವಾಗತ ಅಂತ ಒಂದು ದೊಡ್ಡ ಬೋರ್ಡ್ ಇರುತ್ತೆ. 2 minutes ಅಷ್ಟು ಇದೇನು ನಡ್ಕೊಂಡೇ ಬರ್ಬೋದು ಗೈಸ್ ನೀವು, 1-2 ನಿಮಿಷ ಅಷ್ಟೇ. ಆವಾಗ ಹಳೆಯದ್ದು ಬಂದಿದ್ದು ನೆನಪು ನನಗೆ. ನೋಡಿ ಗೈಸ್, ಆಲೂರು ಮಠ ಅಷ್ಟು ನೋಡಿ. ಆಲೂರು ಮಠ
ಒಳ್ಳೆ ಪೀಸ್ಫುಲ್ ಆಗಿ ಐತೆ ಮಾತ್ರ. ಚೆನ್ನಾಗಿ ಮಾಡವ್ರೆ ದೇವಸ್ಥಾನ. ಗೈಸ್ ನೋಡಿ ಇದೆಲ್ಲ ಆಡಳಿತ ಕಚೇರಿ ಒಳಗಡೆ ಈ ರೀತಿ ಇದೆ. ಆಕ್ಚುಲಿ ಒಂದು ಹಳೆ ಕಾಲದ ಮನೆ ಅನ್ಸುತ್ತೆ ಇದು. ಒಳ್ಳೆ ಗುಡ್ ವೈಬ್ಸ್ ಗೈಸ್. ಪೀಸ್ ಮಾತ್ರ ಪಾಪಣೆ. ಮೂವಿಲೆಲ್ಲ ಶೂಟಿಂಗ್ ನೋಡಿದಾಗ ಸೇಮ್ ಆ ರೀತಿ ಫೀಲ್ ಕೊಡ್ತಾ ಇದೆ ಗೈಸ್ ಇದು. ನೋಡಿ ಗೈಸ್, ಪರಮ ಪೂಜೆಯ ಪಟ್ಟದ ಗುರುಸ್ವಾಮಿಗಳಂತೆ ಇವರು, ಸಾಲೂರು ಮಠದ ಬ್ರಹ್ಮಾನಂದ ಸ್ವಾಮಿಗಳು. ಅಡೆ ಇದು ಮಠದ ಬ್ಯಾಕ್ ಸೈಡ್. ಇದು ಇದೆಲ್ಲ ಭೋಜನಾಲಯ, ಇದು ಊಟದ ವ್ಯವಸ್ಥೆ ಇರೋದು ಇದು ಗೈಸ್. ಇಲ್ಲಿ ಎಲ್ಲ ಫುಲ್ ಕಂಪ್ಲೀಟ್ ಊಟದ ವ್ಯವಸ್ಥೆ ಗೈಸ್. ಏನಂದ್ರೆ ಜನಗಳು ಯಾರು ಇಲ್ಲ. ನಾವ್ ಇಷ್ಟ ದಿನ ಫ್ರೀ ಐತೆ ಗೈಸ್. ಏನಿಗೆ ಗೊತ್ತಾ, ನಾನು ಅಂದಿದ್ದೆ ರಶ್ ಇರೋ ಟೈಮನ್ನ ನೋಡೋಕ್ ಚಂದ, ಜನಗಳಿರೋ ಟೈಮನ್ನ ನೋಡೋಕ್ ಚಂದ. ಕರ್ಕ ಬಂದಿದ್ರೆ ರಶ್ ನಿಮ್ಗೆ ಆಗಲ್ಲ, ರಶ್ ನಮ್ಗೆ ಆಗಲ್ಲ. ಈಗ ಜನಗಳೇ ಇಲ್ಲಪ್ಪ. ಈಗ ಬಂದು ಏನ್ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಗೆ ಅಲ್ವಾ ಗೈಸ್? ಫ್ರೀ ಅಂದ್ರೆ ಯಾವ ಲೆವೆಲ್ ಫ್ರೀ ಆಗಿದೆ ಅಂದ್ರೆ, ಈ ಇಡೀ ಆಡೂರ್ ಮಠದಲ್ಲಿ ನಾನು ಮತ್ತೆ ನಮ್ಮ ಹುಡುಗಿ ಇಬ್ರೇ ಅಷ್ಟೇ ಗೈಸ್, ಇನ್ ಯಾರಿಲ್ಲ. ಸಾಲೂರ್ ಮಠ ಗೈಸ್ ನನ್ಗೆ ಸಿಕ್ಕಾಬಡೆ ಕನ್ಫ್ಯೂಸ್ ಆಗ್ತಿದೆ ಗೈಸ್. ಸಾಲೂರು ಎರಡು ಕನ್ಫ್ಯೂಸ್ ಆಗ್ತಿದೆ ನಂಗೆ. ಆಲೂರ್ ಮಠ, ಸಾಲೂರ್ ಮಠ ಅಂತ. ಒಂದು ಸುತ್ತೂರ್ ಮಠ ಅಂದ, ಒಂದು ಆಲೂರ್ ಮಠ ಅಂದ, ಈಗ ಸಾಲೂರ್ ಮಠ. ತುಂಬಾ ಕನ್ಫ್ಯೂಸ್ ಆಗ್ತಿದೆ ನೋಡಿ ಗೈಸ್. ಇಲ್ಲಿ ಯಾರು ಇಲ್ಲ ಗೈಸ್. ನೋಡಿ ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಾನು ನಮ್ಮ ಹುಡುಗಿ ಅಷ್ಟೇ. ಇವಾಗ ಒಂದಿಬ್ರು ಬಂದ್ರು. ಬೆಟ್ಟಕ್ ಬಂದಾಗ ಇಲ್ಲಿ ಬನ್ನಿ, ಚೆನ್ನಾಗಿದೆ ಗೈಸ್. ಒಂಥರ ಟೈಮ್ ಸ್ಪೆಂಡ್ ಮಾಡ್ಕೋಬಹುದು. ಇವಾಗ ಅನಿಸ್ತೈತೆ ಜಾಸ್ತಿ ಕ್ರೌಡ್ ಇದ್ದಿದ್ರೆ ಚೆನ್ನಾಗಿರೋದೇನೋ ಅಂತ ಇವಾಗ ಅನಿಸ್ತೈತೆ ನಮ್ಗೆ. ಕ್ರೌಡ್ ಇದ್ರೆ ಹಳ್ಳಿ ಮನೆ ಫೀಲ್ ಕೊಡುತ್ತೆ ಇದು ಸಾಲೂರ್ ಮಠ. ಹಳ್ಳಿ ಮನೆ ಫೀಲ್ ಕೊಡುತ್ತೆ ಗೈಸ್. ಇದು ಇರೋದೇ ಹಿಂಗೆ ನೋಡಿ. ಹುಡುಗರು ನೋಡ್ತಾ ಇದ್ದ ನಮ್ಮ ಬಾಲ್ಯ ನೆನಪಾಗುತ್ತೆ ನೋಡಿ ಗೈಸ್. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಸೈಕ್ಲಿಂಗ್ ಮಾಡ್ಕೊಂಡು ಬರ್ತಾವ್ರೆ. ಅಲ್ಲಿಗೆ ಹೋಗ್ಬೇಕೀಗ. ಅಲ್ಲೊಂದ್ ದೇವಸ್ಥಾನ ಇದೆ ಗೈಸ್. ಈ ತರ ಹಿಂಗ್ ಬೆಟ್ಟದ ಮೇಲೆ ಇರುತ್ತಲ್ಲ ದೇವಸ್ಥಾನ, ಈ ತರ ಹಿಂಗೆ ಬಂಡೆ ಮತ್ತೆ ಬೆಟ್ಟಗಳ ಮಧ್ಯೆ ದೇವಸ್ಥಾನ. ಇದೊಳ್ಳೆ ಸಗವಾಗಿರುತ್ತೆ ಈ ತರ ದೇವಸ್ಥಾನಗಳು. ಈ ತರ ದೇವಸ್ಥಾನಗಳು ತುಂಬಾ ಇಷ್ಟ ನನಗೆ. ಆದ್ರೆ ನಂಗೆ ಸ್ಟೆಪ್ಸ್ ಹತ್ತಕ್ ನಂಗೆ ಆಗಲ್ಲ. ಅದ್ರ ಅದೊಂದು ಮಾತ್ರ ಆಗಲ್ಲ. ಅಲ್ಲ, ದೇವರ ಸೃಷ್ಟಿ ಅನ್ನಲ್ವಾ? ತಕ್ಷಣ ಸುಸ್ತಾಗ್ಬಿಡುತ್ತೆ, ಮುತ್ತಿಗೆ ಆಗ್ಬಿಡ್ತೀರಿ. ಇದೇ ದೇವರ ಸೃಷ್ಟಿ. ದೇವಸ್ಥಾನದ ಹೊರಗಡೆ ಮಹದೇಶ್ವರ ಹುಲಿವಾನಂದ ದೇವಸ್ಥಾನ ಗುಹೆ ತರ ಇದೆ ನೋಡಿ ಗೈಸ್. ಅಲ್ಲಿ ನೋಡಿ ಫುಲ್ ಗುಹೆ ಅಂತ ನೋಡಿ ಗೈಸ್. ಇಷ್ಟೇ ಜಾಗ, ಒಬ್ಬ ವ್ಯಕ್ತಿ ಹೋಗೋದು ಅಷ್ಟೇ ಗೈಸ್. ಇವಾಗ ನೀವು ನೋಡ್ತಾ ಇರುವಂತಹ ಈ ಗುಹೆ ಮಧ್ಯದಲ್ಲಿ ಮಹದೇಶ್ವರ ಸ್ವಾಮಿಗಳು ಕೂತ್ಕೊಂಡು ತಪಸ್ಸು ಮಾಡಿದ್ರಂತೆ. ಸೊ ಈ ಜಾಗ ಇಂದಿಗೂ ಅವರು ತಪಸ್ಸು ಮಾಡಿದಾಗ ಹೇಗಿತ್ತು ಅದೇ ರೀತಿ ಇದೆ ಗೈಸ್. ಅದು ತೋರ್ಸುತ್ತಲ್ಲ ಇವಾಗ ಮಹದೇಶ್ವರ ಒಳಗಡೆ ಗುಹೆದು. ಅಲ್ಲಿ ಒಳಗಡೆ ಬಿಟ್ರು, ಗುಹೆ ಒಳಗಡೆ ಹೋಗಕ್ ಬಿಟ್ರು, ನಿಜ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರು ಅನ್ನೋ ತರ. ಅಷ್ಟು ಝೂಮಿಂಗ್ ಅಲ್ವಾ, ಸಪ್ಪನ ತರ ಒಂಥರ ಆಗ್ಬಿಡ್ತು ನಂಗೆ. ಅಂದ್ರೆ ಈ ಮೂವಿ ಸೆಟ್ಗಳೆಲ್ಲ ನೋಡ್ತೀರಾ ಗೊತ್ತಾ ನೀವು? ಫುಲ್ ಗುಹೆ, ದೇವ್ರು ತಪಸ್ಸು ಮಾಡೋ ತರ ತೋರಿಸ್ತಾರಲ್ಲ. ಲಿಟ್ರಲಿ ಮಹದೇಶ್ವರಲ್ಲಿ ತಪಸ್ಸು ಮಾಡಿದಂತೆ. ಇಲ್ಲಿ ಸರ್ಪ ಬರುತ್ತಂತೆ, ಇಲ್ಲಿ ಲಿಂಗದ ಹತ್ರ ಸರ್ಪ ಬರುತ್ತಂತೆ. ಸಕ್ಕದಾಗೈತೆ ಮಾತ್ರ ಇಲ್ಲಿ. ಅದ್ರೊಳಗಡೆ ಎಂಟ್ರ್ ಆದಾಗ ನಿಜ ನಮ್ಗೆ ಒಂಥರ ಮೂವಿ ಫೀಲ್ ಆಗಿ ಕೊಡುತ್ತೆ. ಮೂವಿಲೆಲ್ಲ ನೋಡ್ತೀವಿ ಥರಲ್ಲ ಅವರೆಲ್ಲ ಗುಹೆ ಒಳಗಡೆ ಹೋಗೋದು, ದೇವ್ರ ದರ್ಶನ ಮಾಡೋದು ಇದೆಲ್ಲ. ಬಟ್ ನಾವು ಹೋದಾಗ ಯಪ್ಪ ದೇವ, ಸೀರಿಯಸ್ಲಿ ಯಪ್ಪ ದೇವ, ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನಮ್ಮಿಬ್ಬರಿಗೂ. ಒಂಥರ ದೇವ್ರನ್ನೇ ನಿಜವಾಗ್ಲೂ ನೋಡಿದ್ವಿ ಅನ್ನೋ ಥರ ಫೀಲ್ ಬಂತು ಗೈಸ್. ಸಕ್ಕತ್ತಾಗಿತ್ತು. ನಿಂಗೇನ್ ಅನಿಸ್ತು ಪಾಪ ನೋಡೋದಿಲ್ಲ? ಏನಂದ್ರೆ ಅವ್ರು ಕೇಳಿದ್ರು, ಕಾಣಿಕೆ ಹಿಡ್ಗಿ ನಿಮ್ ಏನಾದ್ರು ಬೇಡ್ಕೊಳ್ಳಿ ಸರ್ಪ ಬರುತ್ತೆ ಅಂತ. ನನಗೆ ಒಳ್ಳೇದಾಗುತ್ತೆ ಅಂದ್ರೆ ಸರ್ಪ ಬರುತ್ತೆ ಕೇಳ್ಕೊಳ್ಳಿ, ಹಿಂಗೇನೋ ಒಳ್ಳೇದಾಗುತ್ತೆ ಅಂದ್ರೆ ನಾವು ಹೋಗ್ಬೇಕಾ ನೋಡ್ಕೊಂಡ್ ಬರ್ಬೇಕಷ್ಟೇ.
ಆ ರೀತಿ ಎಲ್ಲೂ ಕಾಣಿಕೆ ಇಟ್ಬಿಟ್ಟು ದೇವ್ರು ಕೇಳೋದಾಗ್ಲಿ ವರ ಕೇಳೋದಾಗ್ಲಿ ಅದ್ರಲ್ಲಿ ಕೇಳಿ, ಯಾಕಂದ್ರೆ ಅದ್ರಲ್ಲಿ ನೆಗೆಟಿವ್ ಬರ್ಬೋದು ಪಾಸಿಟಿವ್ ಬರ್ಬೋದು. ಸೊ ಅದನ್ನ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಂಗೆ ಇರಬೇಕು. ಸೊ ನಮಗೆ ಅದೆಲ್ಲ ಇಷ್ಟ ಆಗಲ್ಲ ಥರ ವರ ಎಲ್ಲ ಮಾಡ್ಬಿಟ್ಟು ಎಲ್ಲ ಕೇಳೋದು ನೋಡ್ಕೋಬೇಕು, ಭಕ್ತಿನ ಬೇಡ್ಕೊಂಡ ಹೋರಾಟ ಅಷ್ಟೇನೆ. ಮತ್ತೆ ಇನ್ನೊಂದೇನು ಗೊತ್ತಾ, ಈಗ ಎಲ್ಲರೂ ಜನಗಳೆಲ್ಲ ಏನು ಮಾಡ್ತಾರೆ, ಶಾಸ್ತ್ರ ಕೇಳೋದು ಅದು ಇದು ಅಂತ ಇದು ಮಾಡ್ತಾರೆ. ಮೊದಲೇ ನಾವು ಸರಿಯಾಗಿ ಇರ್ತೀವಿ ಶಾಸ್ತ್ರ ಅದು ಇದು ಅಂತ ಕೇಳಿದಾಗ ಅಲ್ಲೇನೋ ಹೇಳ್ತಾರೆ, ಅವಾಗ ಮೈಂಡ್ ಡಿಸ್ಟರ್ಬ್ ಆಗೋದು ಅದು ಇದು ಎಲ್ಲ, ಅದೆಲ್ಲ ಬೇಡ. ಹೋದ ದರ್ಶನ ಮಾಡ್ಕೊಂಡು ಬರ್ಬೇಕಾ ದೇವ್ರು ನೋಡ್ಕೊಂಡು ಸಾಕು, ಇನ್ನೇನು ಬೇಡ. ಈ ಹೋಟೆಲ್ಗೆ ಬಂದಿದ್ದೀವಿ, ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇದು. ಓ ಸರ್ವ್ ಮಾಡ್ತಾರದ ಗೈಸ್ ಇದೇ ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಇದೇ ಹೋಟ್ಲು. ಗೈಸ್ ಬೆಟ್ಟದಲ್ಲಿ ದೋಸೆ ಫೇಮಸ್, ಇಡ್ಲಿ ಫೇಮಸ್ ಮೇನ್ ಮಾದಕ್ ಮೀಟದಲ್ಲಿ. ಗೈಸ್ ಏನು ಗೊತ್ತಾ, ನಾನು ತುಂಬಾ ಸಲ ಇಲ್ಲಿಗೆ ಯಾವಾಗ ಬಂದಾಗ್ಲೂ ನಾನು ಇದೇ ಹೋಟೆಲ್ ತಿನ್ನೋದು. ಅದೇ ನೀವು ಹೋಟೆಲ್ ನನಗೆ ಹೆವಿ ಇಷ್ಟ, ಸಕ್ಕತ್ತಾಗಿ ಕೊಡ್ತಾರೆ ಅಂತ ನಮಗೆ ತುಂಬ ಇಷ್ಟ. ಗೈಸ್ ನಾನು ಮಾದೇಶ್ವರ ಬೆಟ್ಟಕ್ಕೆ ಬಂದಿರೋದ್ರಲ್ಲಿ ಇದೇ ಫಸ್ಟ್ ಇಷ್ಟು ಫ್ರೀಯಾಗಿ ಎಲ್ಲ ನಿಂತ್ಕೊಂಡು, ಯಾಕಂದ್ರೆ ಅದಕ್ಕೆ ಅಂತಾನೆ ಈ ಬಂದು ಮಧ್ಯಾಹ್ನನೇ ಬಂದು ಆಲ್ಟ್ ಆಗಿದ್ದೀವಿ. ಇವಾಗ ನಾಳೆ ಮಧ್ಯಾಹ್ನ ಹೊರಡೋದು. ಇವಾಗ ಆಲ್ಮೋಸ್ಟ್ ಒಂದು ದಿನ ಇದೀವಿ, 24 hours ನಮ್ಮ ಕಡೆ ಎಲ್ಲ 24 hours ಇರ್ತೀವಿ. ಎಲ್ಲಾನು ನೋಡ್ಕೊಂಡು ಹೋಗೋಣ, ಸುತ್ತಾಗ್ತಾನೆ. ಬೈಕ್ ಅಲ್ವಾ, ಎಲ್ಲೆಲ್ಲೂ ಬೈಕಲ್ಲಿ ಹೋಗ್ಬೋದು. ಇವಾಗ ಆಲೂರು ಮಟ್ಟಕ್ಕೆ ಹೋಗಿದ್ದು ಬಂದು ತಿಂಡಿ ತಿಂತಿದೀವಿ. ತಿಂಡಿನೇ ಇದು ನಾವು ಬೆಳಿಗ್ಗೆ ತಿಂದಿದ್ದೀನಿ ಬಿಟ್ರೆ ಇವಾಗಲೇ ತಿಂತಿರೋದು. ಗೈಸ್ ಅಲ್ಲಿಗೆ ಸ್ಟ್ಯಾಚು ಹತ್ರ ಯಾರನ್ನೂ ಬಿಡ್ತಿಲ್ಲ, ಮೇ ಬಿ ಕನ್ಸ್ಟ್ರಕ್ಷನ್ ನಡೀತಿದೆ ಅನ್ಸುತ್ತೆ. ಅದಕ್ಕೆ ಇಲ್ಲಿ ರೋಡ್ ನೋಡಿ, ಇಲ್ಲಿ ದೇವಸ್ಥಾನ ಪಕ್ಕ ಇಲ್ಲಿಂದ ಕಾಣ್ತದೆ. ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಗೈಸ್ 108 ಅಡಿ ಇದೆ ಅಂತ ಗೈಸ್, ಅದು ಕಾಣೋದೇ ಇಲ್ಲ. ಹಂಗೆ ಹತ್ರಕ್ಕೆ ಹೋದ್ರೇನೆ ಗೊತ್ತಾಗೋದು. 108 ಅಡಿ ಅಂದ್ರೆ ಸ್ಟ್ಯಾಚು ಮಾತ್ರ ಅಲ್ಲ, ಕೆಳಗಡೆ ಏನೋ ಆಯ್ತಲ್ಲ ಅಲ್ಲಿ ಗೋಡೆ ತರ, ಅದನ್ನು ಸೇರಿಸಿ 108 ಅಡಿ ಇರ್ಬೋದು ಮೇ ಬಿ. ಅದು ಸಗದಾಗಿ ಮಾಡೋರು ಇದನ್ನ. ಐಸ ದೂರದಿಂದ ಹೈಟ್ ಗೊತ್ತಾಗ್ತಿಲ್ಲ, ಬಟ್ ಹತ್ರಕ್ಕೆ ಹೋದ್ರೆ ಹಿಂಗ್ ಕತ್ತೆತ್ಕೊಂಡ್ ನೋಡ್ಬೇಕು, ಅಷ್ಟು ಎತ್ತರ ಇರುತ್ತೆ. ಒಂದ್ಸರಿನೂ ಹೋಗಿಲ್ಲ ನಾನು. ಗೈಸ್ ಚಿನ್ನತ್ತೇದು ರವಿ ಆಗ್ತಾ ಇದೆ ಒಳಗಡೆ. ನೈಟ್ ಎಳೆಯೋದು ಇದನ್ನ ನೈಟ್ ಇಂದ 7 ಗಂಟೆ ಮೇಲೆ ಅನ್ಸುತ್ತೆ. 7 ಗಂಟೆ. ಗೈಸ್ ಇವತ್ತು ಸಾಟರ್ಡೆ ಅಲ್ವಾ, ಸೊ ಸುಮಾರಾಗಿ ರಶ್ ಇದೆ ಗೈಸ್ ಇವತ್ತು. ಅಂದ್ರೆ ಅಲ್ಲಿ ಬೇರೆ ಕಡೆ ರಶ್ ಇರ್ಲಿಲ್ಲ, ಬಟ್ ದೇವಸ್ಥಾನದ ಹತ್ರ ರಶ್ ಐತೆ ಇಲ್ಲಿ. ಅಂದ್ರೆ ಆಲ್ಮೋಸ್ಟ್ ಬಂದವರೆಲ್ಲ ಇಲ್ಲಿಗೆ ಫಸ್ಟ್ ದೇವಸ್ಥಾನಕ್ಕೆ ನೋಡ್ಕೊಂಡು ಹೊರಟಾಯ್ತಾರೆ. ಆ ಕಡೆ ಸೈಡ್ ಅಲ್ಲಿ ಯಾರು ಸುತ್ತಾಡಕ್ ಹೋಗಲ್ಲ. ಸೊ ಇಲ್ಲಿ ಇವಾಗ ಇವರೆಲ್ಲ ಬಸ್ಸಲ್ಲಿ ಬಂದಿರೋರು, ಮತ್ತೆ ಟಂಪೋ ಟ್ಯಾಕ್ಸಿ ಆತರ ಬುಕ್ ಮಾಡ್ಕೊ ಬಂದಿರೋರು. ಅದಕ್ಕೆ ಬಂದು ಉಳ್ಕೊಂಡ್ಬಿಡ್ತಾರೆ ಧರ್ಮಚಿತ್ರದಲ್ಲಿ. ಅದಕ್ಕೆ ಬಂದು ನೋಡ್ಕೊಂಡು ಇಲ್ಲಿ ಬರ್ರಿ. ನಾವ್ ಹತ್ರ ಬೈಕಲ್ಲಿ ಬಂದಿದ್ದೀವಲ್ಲ, ಸೊ ಎಲ್ಲ ಕಡೆ ಸುತ್ತಾಡ್ತೀವಿ. ಅರ್ಕೆ ಮರ ಅರ್ಕೆ ಕಟ್ಕೊಂಡವ್ರು ಎಲ್ಲ ಶಿವರಾತ್ರಿಗೆ ಪ್ರಿಪೇರ್ ಮಾಡಿರೋದು ಗೈ. ಇವಾಗ ಏನಿದೆ, ಇವಾಗೆಲ್ಲ ಫ್ರೀ ಆಗ್ತೈತೆ ಗೈಸ್. ನಮ್ಮ ವೈಫು ಫೋಟೋಗ್ರಾಫರ್ ಆಗ್ಬಿಟ್ಟವ್ರೆ ನೋಡಿ, ಬೆಸ್ಟ್ ಫೋಟೋಗ್ರಾಫರ್ ಇನ್ MM Hills. ಖುಷಿ ಅಲ್ಲಿ ಗೈಸ್. ಬಸವನ ಹತ್ರ ಹೋಗ್ತಾ ಇದೀವಿ, ಬಸವೇಶ್ವರ ಹತ್ರ. ಇವಾಗೆಲ್ಲ ಫುಲ್ ಸುಧಾಡ್ಕೊಂಡು ದರ್ಶನ ಫ್ರೆಶ್ ಆಗಿ ಇದೇನೆ ಗರ್ಭಗುಡಿ, ಇದೇ ಗರ್ಭಗುಡಿ. ಮಹದೇಶ್ವರ 77 ಬೆಟ್ಟಗಳನ್ನ ದಾಟ್ಕೊಂಡು ಯಾರ ಕೈಗೂ ಸಿಗಬಾರ್ದು ನಾನು ಅಂತ ಇಲ್ಲಿ ಬಂದು ನೆಲೆಯಾಗಿರೋದು ಮಹದೇಶ್ವರ ಅವರು. ಸೊ ಇಲ್ಲೇನಂದರೆ ಜನಗಳು ಇಲ್ಲೂ ಹೆಂಗೋ ನೋಡ್ಕೊಂಡು ಬೆಟ್ಟ ಇದ್ದುದನ್ನೆಲ್ಲ ದಾರಿ ಮಾಡಿಕೊಂಡು ಇದು ಒಂದು ಮಹದೇಶ್ವರ ನೆಲೆಯಾದ ಒಂದು ಕ್ಷೇತ್ರ ಅಂದ್ಕೊಂಡು ಇವತ್ತು ಆರಾಧನೆ ಮಾಡ್ತಾವ್ರೆ. ಸೊ ತುಂಬ ಜನ ನಾಗಮಲೆಗೆ ಹೋಗ್ತಾರೆ, ನಾಗಮಲೆಯಲ್ಲೂ ದೇವರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಅಂತ ತುಂಬ ಕತೆ ಇದೆ ಗೈಸ್. ಇದು ಸ್ಟೋರಿನೇ ಸಾಕಾಗಿದೆ, ಒಳ್ಳೆ ಸ್ಟೋರಿ ಮಾದಪ್ಪನ ಬೆಟ್ಟದ್ದು. ತಮ್ಮಳ ನೋಡಿ ಗೈಸ್, ಮುಂಚತೈತೆ ರವರವನೇ ಗೈಸ್. ಇಲ್ಲಿ ಹೆಂಗಿರುತ್ತೆ ಐಟಮ್ಗಳು, ಹೆಂಗಿರುತ್ತೆ ಅಂದ್ರೆ ಅದನ್ನ ಹೇಳಾಗೆ ಕಷ್ಟ ನೋಡಿ ಗೈಸ್. ಇಲ್ಲಿ ಅಲ್ಲಿ ಅಂಗಡಿ ಒಳಗಡೆ ನೋಡಿ ಯಾವ ತರ ಐಟಮ್ಗಳು ಇರುತ್ತೆ ಅಂದ್ರೆ A to Z ಸಿಗುತ್ತೆ ಅನ್ಕಡೆ. ಎಲ್ಲ ತರನೂ ಇಲ್ಲಿ ಎಲ್ಲ ಫುಲ್ ಇದೆ. ಪಾಪ ನೋಡ್ಕೊಂಡು ಹೋಯ್ತಾವಳೆ. ಅರೆ ಅವಳು
ಕೊಡ್ಸು ಅನ್ಕಾನಿ ಅವ್ರ ತಗೊಳ ಅಂತಿದ್ ಏನಿಲ್ಲ ತಗೊಂಡ್ರೆ ಇನ್ನೇನೋ ತಗೊಳಲ್ಲ ಪಾಪ ಒಳ್ಳೆ ಅವಳು ನಮ್ಮ ಹುಡುಗಿ ಒಳ್ಳೆ ಹುಡುಗಿನ ಏನು ಕೇಳಲ್ಲ ನಿಜ ಗಾಯ್ಸ್ ನೋಡಿ ಇವಾಗ ನೋಡಿ ನೋಡ್ಕೊಂಡು ಹೋಯ್ತಾ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ನಾಳೆಗೆ ತಗೊಳ್ಳೋದು ನಾವು ಸ್ಪೀಟಿಗೆ ಇಟ್ಟು ಖಾರ ಪುರಿ ಎಲ್ಲ ಜೊತೆ ಫುಲ್ ಸುತ್ತಾಟ ಇವತ್ತು ಅದಕ್ಕೆ ಒಂದಿನ ಬೇಗ ಬಂದ್ರು ಫುಲ್ ಸುತ್ತಾಡ್ಕೊಂಡು ನಾಳೆಗೆ ಎಷ್ಟಿದು ಒಂದ್ ತಗೊಳವಾ ಯಾವ್ದು ತಗೊಳವ ಇದ್ ತಗೊಳವ ಅದ್ ತಗೊಳವ ಇನ್ನಿಷ್ಟ ನಿನ್ ಇಷ್ಟ ನಂಗೆ ಹೇಳ್ಬೇಕ ನೀನ್ ಇಷ್ಟ ಗೈಸ್ ಎಲ್ರು ಚಿನ್ನದ ತೇರ ಇಳ್ಸಕ್ ನಿಂತವ್ರೆ ನೋಡಿ ಎಷ್ಟು ಜನ ಅಂತ ನಾವು ಬಂದಾಗ ಗೈಸ್ ಇವಾಗ ನೋಡಿ ಗೈಸ್ ಚಿನ್ನದ ತೇರ್ ನೋಡ್ದು ಫುಲ್ಲು ಒಂದ್ ರೌಂಡ್ ಬಂತು ಎಷ್ಟು ಸಗವಾಗಿತ್ತು ಅಂದ್ರೆ ಹೋಯ್ತು ಏನೋ ಒಂಥರ ಅದೃಷ್ಟ ಅದು ಸಗವಾಗಿತ್ತು ಮಾತ್ರ ಚಿನ್ನತೆರ ಫಸ್ಟ್ ಟೈಮ್ ನಾನು ಆತರ ಚಿನ್ನತೆರಲ್ಲ ಆತರ ಹೋಗಿದ್ದು ನಾನ್ ನಿಂತ ನೋಡಿದ್ದೆ ಬಟ್ ಒಂದ್ ಸುತ್ತ ಬಂದಿರ್ಲಿಲ್ಲ ಗೈಸ್ ಒಳ್ಳೆ ಸಾಕಾಗಿತ್ತು ಒಳ್ಳೆ ಎಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಉಗೇ ಮಾತ್ಮಲ್ಲಿ ಉಗೇ ಅನ್ಕೊಂಡು ಕೂಗಾಡ್ಕೊಂಡು ಹೋಗೋದು ಸಗವಾಗಿತ್ತು ಮಾತ್ರ ಒಳ್ಳೆ ವೈಬ್ಸ್ ಮಾತ್ರ ಗೈಸ್ ಮಾರ್ನಿಂಗು 5 o'clock ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಬೇಗ ಒಂದು 6 ಗಂಟೆಗೆಲ್ಲ ದರ್ಶನಕ್ಕೆ ನಿಂತ್ಕೊಬಿಟ್ರೆ 1.5 hour ರಶ್ ಇಲ್ಲ, 1 hour 2 hourಲ್ಲೆಲ್ಲ ದರ್ಶನ ಆಗೋಗುತ್ತೆ. ಸೊ ಬೇಗ ಹೋಗಿ ದರ್ಶನ ಮುಗಿಸ್ಕೊಳ್ಳೋಣ ಅಂತ. ಬಿಸಿನೀರು ಇರಲಿಲ್ಲ, ತಣ್ಣೀರು ಗೈಸ್ ಕಣ್ಣಲ್ಲ ತಣ್ಣೀರು ಇಕ್ಕೊಂಡು ಮಾಡಕ್ಕೆ ಒಳ್ಳೇದು ಮಾಡಲಿ ಅಂತ ಮನೆ ದರ್ಶನ ಮಾಡಕ್ಕೆ ಹೋಗ್ತೀವಿ. ಇವಾಗ ಯಾರು ಇರಲ್ಲ ಅಂತ ಬಂದ್ರೆ ದರ್ಶನದಲ್ಲಿ ಫುಲ್ ರಶ್ ಗಾಯಿ ಸಿಕ್ಕಾಬೇ ಟೈಮ್ ಆಗುತ್ತೆ ಅನ್ಕೊಂಡು 2-3 hour ಆಗುತ್ತೆ. ತುಂಬ ರಶ್ ಐತೆ. ಆಗಿದ್ದೇವೆ 2 hours 3 hours ಕ್ಯೂವಲ್ಲಿ ನಿಂತಿತ್ತು. ರಶ್ ನೋಡಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು 3 hour ಆಯ್ತು ದರ್ಶನ ಮಾಡೋಷ್ಟಿಲ್ಲ. 6 ಗಂಟೆಲಿ ಬಂದಿತ್ತು, 9 ಗಂಟೆ ಇವಾಗ. ಫುಲ್ ರಶ್ ಇದೆ. ನೈಟ್ ಅಷ್ಟೊಂದು ಇರ್ಲಿಲ್ಲ, ನೈಟ್ ಅದೇ ಚಿನ್ನದ ರಶ್ ಆಗಿದ್ರು ಅಂದ್ಬಿಟ್ಟು ದರ್ಶನ ಮಾಡಿದ್ದೀಗ. ಇವತ್ತು ನೋಡಿ ಗಾಯ್ಸ್ ಎಷ್ಟು ರಶ್ ಇದೆ ಅಂದ್ರೆ ನೋಡಿ, ಸಿಕ್ಕಾಬಿಡ ರಶ್ ಇದೆ. ಅಂದ್ರೆ ಸಂಡೇ ಅಲ್ವಾ ಇವತ್ತು, ಭಾನುವಾರ ಇವತ್ತು. ನೆನ್ನೆ ಶನಿವಾರ ರಶ್ ಇರ್ಲಿಲ್ಲ, ಶನಿವಾರ ನೈಟ್ ಎಲ್ಲ ಬಂದ್ಬಿಟ್ಟವ್ರೆ. ಇಲ್ಲಿ ಫುಲ್ಲು ರಶ್. ಮಾತ ಗೈಸ್ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೇಕು ಗೈಸ್. ರಶ್ ಇಲ್ಲ ಗೈಸ್, ನೋಡಿ ಕ್ಯೂ ಎಲ್ಲ ಫುಲ್ ಖಾಲಿ ಐತೆ. ಇಲ್ಲೆಲ್ಲ ರಶ್ ಐತೆ, ಬೇಗ ಹೋಗಿ ಗ್ರಾಬ್ ಮಾಡ್ಕೋಬೇಕು. ಗೈಸ್ ಪ್ರಸಾದ ಬಂತು ಅಲ್ಲೇ ಹಚ್ ಕಡಕ್ ತಿಂತ ಗೊತ್ತಾರ ಮೇಡಮ್. ಪ್ರಸಾದ ತಿನ್ನೋದೇ ಗೈಸ್ ಇವಾಗ ಒಳ್ಳೇದಾರೆ. ಗೇಮ್ ಅಲ್ಲ, ಪ್ರಸಾದ ತಗೋತಿದ್ದೀವಿ. ಮಲೆಪುರಿ ತಗೊಂಡು ಲಾಡು ತಗೋಬೇಕು. ವೇಟಿಂಗು ಪೂಜಾರಿಗೆಲ್ಲ ಆ ಗಾಡಿ ಪೂಜೆ ಮಾಡ್ತಾವ್ರೆ. ನಮ್ಮ ಗಾಡಿ ಇಲ್ಲ ಐತೆ, ಬರ್ತಾವ್ರೆ ಪೂಜಾರಿ ಅವರು. ಗೈಸ್ ಪೂಜೆ ಮಾಡಿದ್ರು ಗಾಡಿನ. ಇವ್ರು ಹೋಗ್ತಾ ಇದೀವಿ ರೂಮ್ ಹತ್ರ. ಸ್ವಲ್ಪ ಕಳ್ಳೆಪುರಿ, ಆಮೇಲೆ ಇನ್ನೇನೋ ಸಾಮಾನು ಲಾಡು ಎಲ್ಲ ಇಟ್ಬಿಟ್ಟು ಬರ್ಬೇಕು. ಇಟ್ಬಿಟ್ಟು ಇನ್ನೊಂದು ರೌಂಡ್ ಮತ್ತೆ ಬೆಟ್ಟ, ಇನ್ನೊಂದು ರೌಂಡ್ ಸುತ್ಕೊಂಡು ಇಡೀ ಬೆಟ್ಟ ಎಲ್ಲೆಲ್ಲಾಗಿ ಎಲ್ಲ ಒಂದು ರೌಂಡ್ ಸುತ್ಕೊಂಡು ಓಡ್ತಾ ಇರೋದು. ಏನೋ ಡೈರೆಕ್ಟ್ ರೂಮ್ಗೆ ಹೋಗಿ ರೂಮಿಂದ ಬ್ಯಾಗ್ ಎತ್ಕೊಂಡು ಓಡ್ತಾ ಇರೋದು. ಗೈಸ್ ಕೊಳ ಇದು. ಇವಾಗ ಒಂದು 4-5 ವರ್ಷದ ಹಿಂದೆ, ಅಂದರೆ ಕೊರೋನಾಗಿನ ಹಿಂದೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸ್ನಾನ ಮಾಡ್ತಿದ್ದು. ಇಲ್ಲೆಲ್ಲ ಬಿಸಿನೀರು ಸ್ನಾನ ಅಂತ ಆಯ್ತಲ್ಲ, ಇಲ್ಲಿ ಯಾರು ಹೋಗ್ತಿರ್ಲಿಲ್ಲ ಅಲ್ಲಿಗೆ.
ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನ ಮಾಡಕ್ ಹೋಗೋರು. ಬಟ್ ಇಲ್ಲಿ ನೀರಿಲ್ಲ. ಇಲ್ಲಿ ಮಳೆಗಾಲದಲ್ಲೂ ನೀರಿರೋಲ್ಲ. ಇಲ್ಲಿ ಏನಕ್ಕೆ ಗೊತ್ತಿಲ್ಲ. ನೀರು ಬರಲ್ವ ಇಲ್ಲಿಗೆ, ಬಿಡ್ತಿಲ್ವೋ ಗೊತ್ತಿಲ್ಲ. ಬಟ್ ಮಳೆಗಾಲದಲ್ಲೂ ನೀರಿರಲ್ಲ ಇಲ್ಲಿ. ಎಲ್ಲೋ ಕೆಲವೊಂದಿಷ್ಟು ಜನ ಮಾತ್ರ ಮುಡಿ ಮಾಡ್ಸೋ ಅಂತವ್ರು. ಇದು ಶವರ್ಗಳೈತೆ ಅಂತ ಅದೇಲಿ ಮತ್ತೆ ಶವರ್ಗಳು ಈಗ ಮಾಡೋರಂತ. ಗೈಸ್ ಫೈನಲ್ ರೌಂಡ್ ಬಂದಿದ್ದೀವಿ. ಇನ್ನೊಂದು ರೌಂಡ್ ಫುಲ್ಲು ಸುತ್ತಾಡ್ಕೊಂಡು ಮನೆ ಕಡೆ ಹೊರಡೋದು ಇವಾಗ. ನಿದ್ದೆ ಬರ್ತಾಯಿದೆ ಗೈಸೇರಿ, ಕಣ್ಣು ತೂಗ್ತು ಒಂದು ರೌಂಡ್ ಸುತ್ತಾಡ್ಕೊಂಡು ಜಾತ್ರೆ ಮಳೆಯಲ್ಲ ಮನೆ ಕಡೆ ಹೋಗ್ಬೇಕು. ಹೋಗೋಣ ಅನ್ಕೊಂಡು ಬರತ್ ಬಂದಿದ್ದೀವಿ. ಇನ್ನೊಂದು ರೌಂಡ್ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕಲ್ಲಿಂಗಂತೆ ಅಂತ ಹೋಯ್ತಿದ್ದೀವಿ ನೋಡಿ. ಜಾತ್ರೆ ಮಳೆ ಇದು ಗೈಸ್. ಸುತ್ತಾಡಾಯ್ತು. ಇವಾಗ ಮಾದಪ್ಪನ ಬೆಟ್ಟದಿಂದ ನಾವು ಹೊರಡುವ ಸಮಯ ಬಂದಿದೆ. ರೂಮ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೋಗ್ತೀವಿ. ಹೌದು ಗೈಸ್. ಇನ್ನೇನೋ ಮಧ್ಯಾಹ್ನ ಆಯ್ತು ಅಂದ್ರೆ ಇನ್ನೊಂದು 2-3 hours ಆಯ್ತು ಅಂದ್ರೆ ಆಲ್ಮೋಸ್ಟ್ 24 hours ನಾವು ಬಂದು ಒಂದಿನ ಇದ್ದೋ ಇಲ್ಲೇ ಎಲ್ಲ ಕಡೆನೂ ನೋಡಾಯ್ತು. ಏನಪ್ಪ ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೊರಟ ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಸರಿ ಎಲ್ಲಾನು ನೋಡ್ಕೊಂಡು ಎಲ್ಲ ಕಡೆನೂ ಹೋಗಿ ದರ್ಶನ ಮಾಡ್ಕೊಂಡು ಸಾಲೂರು ಮಠ ನೋಡಿ ಗೈಸ್. ಗಾಡಿನೇ ಮರ್ತ್ಕೊಯ್ತೀವಿ. ಗಾಡಿ ನೋಡಿ ಇಲ್ಲ ಐತೆ, ನಡ್ಕೊಂಡು ಹೋಯ್ತಾ ಇದೀವಿ ಸುಮ್ಮನೆ. ಗಾಡಿ ಎಲ್ಲಿ ನಿಲ್ಸಿದೀವಿ ಅನ್ನೋದೇ ಮರ್ತೋಗಿದ್ದೀವಿ ಗೈಸ್. ಹೊರಟ ಇವಾಗ ಬೆಟ್ಟದಿಂದ ರೂಮೆಲ್ಲ ಖಾಲಿ ಮಾಡಿ ಹೊರಡ್ತಾ ಇದ್ದೀವಿ. ಅಲ್ಲ ಬ್ಯಾಗು ಭಾರ ಒರೆಸ್ಬಾರ್ದು ಅನ್ಕೊಂಡು ನೋಡಿ ಬೈಕಲ್ಲಿ ಮುಂದೆ ಹಾಕೊಂಡು ಮುಂದೆ ಕೂತ್ಕೊಳ್ಳ, ಟ್ಯಾಂಕ್ ಮೇಲೆ ಇಟ್ಕೊಂಡು ಕೂತ್ಕೊಳ್ಳ. ಅದಕ್ಕೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಳ್ಳಿ, ನಾನೇ ಹಾಕೋ ಬಂದಿತ್ತು ಈ ಕಡೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ನಾನೇ ಹಾಕತ್ತಿದ್ದೀನಿ. ಬನ್ನಿ ಮುಂದೆ ಹಂಗೆ ಹೊರಡ್ತೀವಿ. ಇವಾಗ ಊರಿಗೆ ಆಂದವೆ ಎಲ್ಲರೂ ಒಂದು ಕಡೆ ಸ್ಟಾಪ್ ಆಗ್ಬಿಟ್ಟು ಟೀ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಮನೆ ಕಡೆ ಹೋಗೋದು ಅಷ್ಟೇನೆ ಗೈಸ್. ಮಾದಪ್ಪನ ಬೆಟ್ಟದಲ್ಲಿ ಬಿಟ್ಟದವರು ಇವಾಗ ಕಲ್ಕಡೆಗೆ ಬಂದು ನಿಂತಿದ್ದೀವಿ. ಇವಾಗ ಎಲ್ಲ ಸ್ಟಾಪ್ ಮಾಡಿರ್ಲಿಲ್ಲ. ಈ ಮರಳಲ್ಲಿ ಮನೆ ಕಟ್ಟಕ್ಕೆ ಐತಿಲ್ಲ. ಇದು ಇರ್ಲೆಲ್ಲ ಇದು ಮರಳು, ಮನೆ ಕಟ್ಟಕ್ಕೆ ಬೇರೆ ಮರಳು. ಸಾಕಾಗೋಯ್ತು ಗೈಸ್ ಬಿಸಿಲಲ್ಲಿ. ಅದೆಲ್ಲ ನಾನು ನೋಡಿದ್ರೆ ಆಟ ಆಡ್ಬೇಕು ಅನ್ಸಿದ್ದು ಬಿಸಿಲಲ್ಲಿ ಕರ್ಕೊಂಡು ಹೋಯ್ತಲ್ಲ ನೋಡಿ ಗೈಸ್. ಎಲ್ಲ ಫುಲ್ಲು ಸಾಕಾದಾಗ ರೆಸ್ಟ್ ಮಾಡ್ತಾವ್ರೆ ಹಂಗೆ ನೀರು ಒಳಗಡೆ. ಗೈಸ್ ಫೈನಲಿ ಬಂದು ಮನೆಗೆ. ಸೊ ಆರಾಮಾಗಿ ಸೇಫಾಗಿ ಮುಗಿಸ್ಕೊಂಡು ಬಂದಿದ್ದೀವಿ.